ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಲ್ಲಿ ವಿಜೃಂಭಣೆಯಿಂದ ಜರುಗಿದ ಭೀಮನ ಅಮಾವಾಸ್ಯೆ ಪೂಜಾ ಚಾಮರಾಜನಗರ ತಾಲೂಕಿನ ಗುಡಿಪುರ ಗ್ರಾಮದಲ್ಲಿ ಶ್ರೀ ಉರುಕಾತೇಶ್ವರ ಅಮ್ಮ, ಶ್ರೀ ಬಿಸಿಲು ಮಾಡಮ್ಮ ಹಾಗೂ ಶ್ರೀ ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಯಳಂದೂರು ತಾಲೂಕಿನ ಕಂದನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಭಾರಿ ಜಾತ್ರಾ ಮಹೋತ್ಸವ ಹಾಗೂ ಮಹಾಪ್ರಸಾದ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯು ಬಣ್ಣ ಬಣ್ಣದ ದೀಪಾಲಂಕಾರ ಹಾಗೂ ದೇವಸ್ಥಾನವು ಬಗೆಬಗೆಯ ಹೂವಿನ ಅಲಂಕಾರದಿಂದ ಕೂಡಿದ್ದು ಭಕ್ತರ ಗಮನ ಸೆಳೆದಿದೆ. ಅಷ್ಟೇ ಅಲ್ಲದೆ ವಿವಿಧ ಆಟಿಕೆಗಳು ಹಾಗೂ ಕಲಾವಿದರಾದ ಶಿವಕುಮಾರ್ ಸ್ವಾಮಿಗಳ ಕಥೆಯನ್ನ ಕೇಳಿ ಬಂದಂತಹ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಪ್ರಸಾದ ವಿನಿಯೋಗ ಪ್ರಾರಂಭವಾಗಿ ವೀರಶೈವ ಬಸವ ಬಳಗ ಅಂಬಳೆ ಗ್ರಾಮದವರಿಂದ ಪ್ರಸಾದ ಬಡಿಸುವ ಕಾರ್ಯ ನಡೆಯಿತು. ಭಕ್ತರಿಗೆ ಅನುಕೂಲವಾಗುವಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದರು. ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು, ದೇವಸ್ಥಾನದ ಸದಸ್ಯರುಗಳು ಹಾಗೂ ಭಕ್ತರು ಮಾತನಾಡಿದರು. ಭಕ್ತಾದಿಗಳು ಹಾಗೂ ಗಣ್ಯರು ದೇವರ ದರ್ಶನಕ್ಕೆ ಆಗಮಿಸಿ ಶ್ರೀ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ.
ದೇವಸ್ಥಾನದಲ್ಲಿ ವಿಶೇಷವಾದಂಥ ದಾಸೋಹ ಪೂಜೆ ಪುನಸ್ಕಾರ ಎಲ್ಲವೂ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೀತಾ ಇದೆ. ನಾನು ಯಶಸ್ವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ. ಒಬ್ಬರು ಸಣ್ಣ ತೊಂದರೆ ಮಾಡಿಕೊಡ್ದೆ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ, ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಮತ್ತು ತಾವೇ ಊಟ ಮಾಡಿದಂಥ ಎಲೆಯನ್ನು ತಾವೇ ಹೆಚ್ಕೊಂಡೋಗಿ ಒಂದು ಕಡೆ ಸುರಕ್ಷಿತವಾಗಿ ಇಡ್ತಾರೆ, ಕೈ ತೊಳ್ಕೊತಾರೆ, ದೇವ್ರ ದರ್ಶನ ಮಾಡ್ತಾರೆ, ಹೋಗ್ತಾರೆ. ಇದು ಮಲೆ ಮಹದೇಶ್ವರರ ಅದ್ಭುತ. ಇಂತಹ ಅದ್ಭುತದಲ್ಲಿ ನಾನು ನಮ್ಮ ಸ್ನೇಹಿತರು ಅನಿಲ್ ಮತ್ತು ಮಹೇಶ್ ಅವ್ರ ಜೊತೆ ಸೇರಿ ಇವತ್ತು ಭಾಗವಹಿಸಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಲೆ ಮಹದೇಶ್ವರ ಇಡೀ ಈ ಪ್ರದೇಶಕ್ಕೆ ಮಳೆ ಬೆಳೆ ಚೆನ್ನಾಗಾಗಲಿ, ರೈತರು ತಮ್ಮ ಚಟುವಟಿಕೆಗಳಲ್ಲಿ ನಾಳೆಯಿಂದ ತೊಡಗಿಸ್ಕೋತಾರೆ. ಈ ವರ್ಷದ ಸಮೃದ್ಧಿ ಎಲ್ಲ ಮನೆಗೂ ತಲುಪಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಕಂದಳ್ಳಿ ಮಲೆ ಮಹದೇಶ್ವರ ದೇವಸ್ಥಾನ ಭಾಳ ಸುಪ್ರಸಿದ್ಧವಾದಂಥ ಅತಿ ಹೆಚ್ಚು ಶಕ್ತಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಇದು ಕೂಡ ಒಂದು. ಎಲ್ಲರೂ ಹಿಂದೆ ಇಂಥ ಒಂದು ವಿಶೇಷ ಸಂದರ್ಭಗಳಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಾಯಿದ್ರು. ಈಗ ಜನಸಂಖ್ಯೆನೂ ಜಾಸ್ತಿ ಇದೆ ಮತ್ತು ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ. ದೇವರಲ್ಲಿ ಶ್ರದ್ಧಾಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಕೊಂಡು ಜನರು ನಮ್ಮ ಆರಾಧ್ಯ ದೈವ ಮಲೆ ಮಹದೇಶ್ವರನ ಪೂಜಿಸುವಂಥ ವಿಶೇಷ ದೇವರು. ಭೀಮ ಅಮಾವಾಸ್ಯೆ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಇದು ಹಬ್ಬದ ರೂಪದಲ್ಲಿ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಕ್ಕಂಥ ಈ ಹಬ್ಬವನ್ನು ಕಂದಳ್ಳಿ ಮಲೆ ಮಹದೇಶ್ವರ ಸನ್ನಿಧಿಯಲ್ಲಿ ಇದು ಭಾಳ ಪುರಾಣವಾದಂಥ ಪುಣ್ಯ ಸ್ಥಳ ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಆಲದ ಮರಗಳೇ ಸಾಕ್ಷಿ. ಇದು ಭಾಳ ಪುರಾತನವಾಗಿರ್ತಕ್ಕಂಥ ದೇವಾಲಯ ಅನ್ನೋದಕ್ಕೆ ಅಂಥ ಮಹಾಶಕ್ತಿ ಇರತಕ್ಕಂಥ ಪುಣ್ಯಕ್ಷೇತ್ರ ಇದು. ಹಾಗಾಗಿ ಪ್ರತಿ ವರ್ಷ ಈ ದೇವಸ್ಥಾನದ ಪೂಜಾ ಪುನಸ್ಕಾರಗಳನ್ನ ಮಾಡೋದ್ರ ಜೊತೆಗೂಡಿಕೊಂಡು ಇಲ್ಲಿ ಎಲ್ಲರಿಗೂ ಕೂಡ ದಾಸೋಹ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಕಂದಳ್ಳಿ ಮೆಳ್ಳಳ್ಳಿ ಗ್ರಾಮಸ್ಥರು ಮತ್ತು ಜೊತೆಗೆ ಅಂಬಳೆ ಗ್ರಾಮಸ್ಥರು ಸೇರಿಕೊಂಡು ಇದನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸುಮಾರು ಲಕ್ಷಾಂತರ ಜನರನ್ನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದಾಸೋಹವನ್ನು ಮಾಡೋದ್ರ ಮುಖಾಂತರ ಭಾಳ ವಿಶಿಷ್ಟ ಕಾರ್ಯಕ್ರಮಗಳನ್ನು ಸುಮಾರು 1999ರಿಂದ ಇಲ್ಲಿಯ ತನಕ ಸುಮಾರು 26ನೇ ವರ್ಷದ ವಿಶೇಷ ದಿವಸ. ಕೇವಲ 100-200 ಜನಕ್ಕೆ 1000 ಜನಕ್ಕೆ ಪ್ರಾರಂಭ ಆದಂಥದ್ದು ಇವತ್ತು ಲಕ್ಷಾಂತರ ಜನರನ್ನು ಅವರ ಪ್ರಸಾದ ವಿನಿಯೋಗ ಕೂಡ ಇಲ್ಲಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಅದ್ಭುತವಾದಂಥ ಒಂದು ಸ್ಥಳ ಪುಣ್ಯಕ್ಷೇತ್ರ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಮಹಾಜನತೆಗೆ ಮತ್ತು ನಾಡಿನ ಎಲ್ಲರೂ ಕೂಡ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಸೇರಿದಂತೆ ಎಲ್ಲ ಜನರಿಗೂ ಕೂಡ ಒಂದು ಶಾಂತಿ, ಸುಖ, ನೆಮ್ಮದಿ, ತೃಪ್ತಿ ಎಲ್ಲವನ್ನು ಕೊಡಲಿ, ಅವರ ಇಷ್ಟಾರ್ಥಗಳು ಈಡೇರಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಲೆ ಮಹದೇಶ್ವರಲ್ಲಿ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ನಮ್ಮೆಲ್ಲರೂ ಕೂಡ ಅದೇ ರೀತಿಯ ಒಂದು ದೇವರ ಸಂಕಲ್ಪ ಮತ್ತು ಜೊತೆಗೆ ಅವರ ಆಶೀರ್ವಾದ ಸದಾ ನಮ್ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಕಂದಳ್ಳಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ 26ನೇ ವರ್ಷದ ಒಂದು ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿ ಅಮಾವಾಸ್ಯೆ ದಿನದಂದು ಇಲ್ಲಿ ಲಕ್ಷಾಂತರ ಜನರಿಗೆ ದಾಸೋಹ ಮಾಡುವಂಥ ಒಂದು ಪದ್ಧತಿ ನಿಜವಾಗ್ಲೂ ಅವಿಸ್ಮರಣೀಯ. ಯಾಕೆಂತಂದರೆ ಈ ಸುತ್ತಮುತ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಮುಂದಿನ ವರ್ಷ ಹೀಗೆ ಇನ್ನೂ ಉನ್ನತೀಕರಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಜನರಿಗೆ ಒಂದು ಹತ್ತಿರದಲ್ಲಿ ಸಿಗುವಂಥ ಈ ಒಂದು ಸುಪ್ರಸಿದ್ಧ ಸ್ಥಳದಲ್ಲಿ ಭಕ್ತಾದಿಗಳು ಹತ್ತಿರದಲ್ಲಿ ಬಂದು ಮಹದೇಶ್ವರನ ದರ್ಶನ ಮಾಡಲಿಕ್ಕೆ ಒಂದು ಕಾಲಾವಕಾಶ ಭಾಳ ಒಳ್ಳೆಯದಿದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರು ತುಂಬ ಚೆನ್ನಾಗಿ ನಮ್ಮ ಕಂದಳ್ಳಿ, ಅಂಬಳೆ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಸೇರ್ಪಡೆ ಆಗೋಂಥ ಗ್ರಾಮಗಳು ಒಟ್ಟಾಗಿ ಸೇರಿ ಈ ಒಂದು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಲಕ್ಷಾಂತರ ಜನರಿಗೆ ದಾಸೋಹ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಎಲ್ಲರಿಗೂ ಶುಭವಾಗಲಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ಶುಭವಂತಾಗಲಿ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಹಾರೈಸ್ತಾ ಮಹದೇಶ್ವರ ಎಲ್ಲ ಭಕ್ತಾದಿಗಳಿಗೂ ಮತ್ತು ನಮ್ಮೆಲ್ಲ ನಾಡಿನ ಜನರಿಗೂ ಕೂಡ ಒಳ್ಳೆಯದು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಥ್ಯಾಂಕ್ ಯು. 25 ವರ್ಷದಿಂದ ಸತತವಾಗಿ 26 ವರ್ಷ ಸತತವಾಗಿ ನಡೆದುಕೊಂಡು ಬಂದಿರುವಂಥ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇತಿಹಾಸದಲ್ಲಿ ಪ್ರಸಿದ್ಧವಾದ ಸ್ಥಳ. ಶ್ರೀ ಖಾನಾಪುರ ಮಠದ ವಿರಕ್ತ ಮಠದ ಸ್ವಾಮೀಜಿಗಳಿಂದ ಬೆಳಗ್ಗೆ ಪೂರ್ವರ್ಚನೆಯಾಗಿ ಈಗ ಎಲ್ಲ ದಾಸೋಹ ಚೆನ್ನಾಗಿ ನಡೀತಾ ಇದೆ.
20,000 ಜನ 25,000 ಜನ ಊಟ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ, ವಿಜೃಂಭಣೆಯಿಂದ ನಡೆದಿದೆ. ಪ್ರತಿ ವರ್ಷವೂ ಇದೇ ಥರ ನಡೀತಾ ಇದೆ. ಭೀಮ ಅಮಾವಾಸ್ಯೆ ಮಾತ್ರ ಈ ಥರ ಪ್ರತಿ ಅಮಾವಾಸ್ಯೆ ದಿನ ಊಟ ವ್ಯವಸ್ಥೆ ಇದೆ. ಎಲ್ಲರೂ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಒಂದು 10,000 ಜನ ಊಟ ಮಾಡ್ಬೋದು ಅಂತ ಮಾಡ್ತಾರೆ. ಕಂದಳ್ಳಿ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ವಿಭಜನೆಯಿಂದ ವರ್ಷ ಇದೇ ರೀತಿ 26ನೇ ವರ್ಷದ ಭೀಮನವಾಸೆ ಮಾಡುತ್ತಿರುವುದರಿಂದ ಪ್ರತಿ ವರ್ಷವೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ರಾಜ್ಯಾದ್ಯಂತ ತಲುಪಬೇಕು. ಮಲೆ ಮಹದೇಶ್ವರನ ಸನ್ನಿಧಿ ಕ್ಷೇತ್ರ ಹೇಗಿದೆಯೋ ಅದೇ ರೀತಿ ನಮ್ಮ ಕಂದಳ್ಳಿ ಮಹದೇಶ್ವರನ ಸನ್ನಿಧಿನೂ ಅದೇ ರೀತಿ ಉನ್ನತ ಮಟ್ಟದಲ್ಲಿ ಬೆಳೀಬೇಕು ಅಂತ ನಮ್ಮ ಈ ಕಂದಳ್ಳಿ ಗ್ರಾಮದ ಮತ್ತು ಮೂರು ಕೋಮಿನ ಮುಖಂಡರು ಮತ್ತು ಎಲ್ಲ ವಾಸ್ತವವನ್ನು ಪಕ್ಕಕ್ಕಿಟ್ಟು ಈ ಮಹದೇಶ್ವರನ ಸನ್ನಿಧಿ ದೇವಸ್ಥಾನ ಅಂತಂದರೆ ಇಡೀ 3 ಕೋಮು ಒಗ್ಗಟ್ಟಾಗಿ ನಿಂತು ಪ್ರದರ್ಶನ ಮಾಡ್ತದೆ. ಇಲ್ಲಿನ ಭಕ್ತಾದಿಗಳಲ್ಲಿ ಏನಪ್ಪ ಅಂತಂದರೆ ಇಲ್ಲಿನ ಮಹದೇಶ್ವರನ ಬೆಟ್ಟಕ್ಕೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯೋ ಅದೇ ರೀತಿ ಮುಂದಿನ ಕಾಲದಲ್ಲೂ ಇಲ್ಲಿ ನಮ್ಮ ಮಲೆ ಮಹದೇಶ್ವರನ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಮಹದೇಶ್ವರನ ಆಶೀರ್ವಾದ ಪಡಿಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನೇನು ಅನ್ಕೋತಿದ್ದೆ ಮಹದೇಶ್ವರ ಬರೀ ಅರಕೆ ಒಂದು ಕಟ್ಕೊ ಹೋಗಿ ಬೇರೆ ದೇವಸ್ಥಾನದಲ್ಲಿ ಅರಕೆ ಒಂದು ಕಟ್ಕೊ ಹೋದರೆ ಮಲೆ ಮಹದೇಶ್ವರ ನಿಮ್ಮ ಸಕಲ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಧಾನ್ಯವನ್ನು ಕೊಟ್ಟು ಕಾಪಾಡುತ್ತದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.